ಗಿವ್ ಆನ್ಸರ್ ವಿನ್ ಮನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಪೂರ್ಣ ನೋಡ್ರಿ, ಅಂದ್ರೆ ನಿಮ್ಗೆ ತಿಳಿತೈತಿ. ನಿಮ್ಗೆ ಅನಿಸಿರ್ಬೇಕು ಇದೆಲ್ಲ ಫೇಕ್ ಐತಿ, ಸುಳ್ಳು ಐತಿ, ಇವ್ರೇನು ಬಹುಮಾನ ಕೊಡಲ್ಲ, ಸುಮ್ಮ ಯಾಕೆ. ನೀವು ಒಬ್ಬವ್ರಿಗೆ ಏನು ಅನಿಸ್ತೈತಿ ಅಂದ್ರೆ ಯಾವುದು ಖರೆ ಇರುತ್ತೆ ಅದನ್ನು ಫೇಕ್ ಮಾಡ್ತಾರೆ, ಯಾವುದು ಫೇಕ್ ಇರುತ್ತೆ ಅದನ್ನು ಖರೆ ಅಂತ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇದು ಯಾವುದೂ ಫೇಕ್ ಇಲ್ಲ. ನಿಮಗೆ ಫೇಕ್ ಅನ್ನಿಸ್ತಿದ್ರೆ ನಾವೇನು ಹಿಂದೆ ಬಹುಮಾನ ಕೊಟ್ಟಿವಲ್ಲ 500 ರೂಪಾಯಿ, ಅವ್ರು ನಮ್ಮ ಕಾಮೆಂಟ್ದಾಗ ಅವ್ರ ನಂಬರ್ ಅದಾವ. ನಮ್ಮ ಚಾನಲ್ಗೆ ಹೋಗಿ ನಾವು ಯಾರಿಗೆ ಬಹುಮಾನ ಕೊಟ್ಟಿವಲ್ಲ ಅವರು ಕಾಮೆಂಟ್ದಾಗ ನಂಬರ್ ಅದ, ಫೋನ್ ನಂಬರ್. ನೀವು ಫೋನ್ ಹಚ್ಚಿ ಕೇಳ್ಬೋದು ಅವ್ರಿಗೆ, ಇದು ಖರೇನ ಸುಳ್ಳಯ್ಯಪ್ಪ ಇವ್ರು ಮಾಡಾಕತ್ತಿದ್ದ ಅಂಥೇಳಿ. ಅವ್ರು ಇದ್ದಿದ್ದ ಹೇಳ್ತಾರಲ್ಲ, ಯಾಕಂದ್ರೆ ಬಹುಮಾನ ತೊಗೊಂಡಿರ್ತಾರೆ ಅಂದ್ರೆ ಸುಳ್ಳು ಹಂಗೆ ಹೇಳ್ತಾರೆ ಅವ್ರು. ಒಬ್ಬರು ಗುಲ್ಬರ್ಗಾದಿಂದ ಯಾದಗಿರಿ ಅಂತ ಗೆದ್ದಿದ್ರು, ಅವ್ರದ್ದು ನಂಬರ್ ಅದ. ಆಮೇಲೆ ಇನ್ನೊಬ್ರು ಮಹಾರಾಷ್ಟ್ರದವರು ಒಬ್ರು ಗೆದ್ದಿದ್ರು, ಅವ್ರನ್ನ ಕೇಳ್ಬೋದು. ನಂಬರ್ಗಳದಾವ, ಫೋನ್ ನಂಬರ್, ಅವ್ರು ಗೆದ್ದವ್ರು ಕೊಟ್ಟಾರ ಬಹುಮಾನ. ಅಂತ ಬಹುಮಾನ ನಾವು ಹೆಂಗೆ ಕೊಡ್ತೀವಿ ಅಂದ್ರೆ, ನಾವು ಏನು ಡ್ರಾ ಮಾಡಿರ್ತಿಲ್ಲ, ಡ್ರಾ ಮಾಡಿದ್ಮೇಲೆ ಲೈವ್ ಆಗಿ ವಿಡಿಯೋ ಮಾಡ್ತೀವಿ. ಏನಂತ ನಿಮ್ಮ ನಂಬರ್ಗಳನ್ನು ಕಾಮೆಂಟ್ ಮುಖಾಂತರ ಕಳಿಸ್ರಿ, ನಿಮ್ಮ ಹೆಸರು ಕಳಿಸ್ರಿ, ನಿಮ್ಮ ಊರ ಹೆಸರು ಕಳಿಸ್ರಿ. ಮತ್ತು ಕಳಿಸ್ರಿ ಅಂತ ಯಾಕೆ ಹೇಳಿರ್ತೀವಿ ಅಂದ್ರೆ, ನಿಮ್ಮ ನಂಬರಿಂದ ನಾವು ಫೋನ್ಪೇ ಮುಖಾಂತರ ಅಥವಾ ನಿಮ್ಮದು ಗೂಗಲ್ ಪೇ ಇದ್ರೆ ಗೂಗಲ್ ಪೇ, ಯಾವುದೇ QR ಕೋಡ್ ನಿಮ್ದು ಇದ್ರೆ ಅಂದರೆ QR ಕೋಡನ್ನು ತೊಗೊಂಡು ನಾವು ಅವರಿಗೆ 500 ರೂಪಾಯಿನ ಬಹುಮಾನವನ್ನು QR ಕೋಡದಿಂದ ಕಳಿಸ್ತೀವಿ. ಇದು ಫೇಕ್ ಅಲ್ಲ, ಇದು ನಿಜ. ನೀವು ಸುಳ್ಳು ಅಂಥೇಳಿ ನೀವು ಕೂತ್ರೆ ನಿಮ್ಗೇನು ಇದ್ರದಾಗ ಕಾಮೆಂಟ್ ಮಾಡೋದ್ರಿಂದ ನಿಮ್ಗೇನು ₹1 ಖರ್ಚಿಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೇನು ಖರ್ಚಿಲ್ಲ. ಮತ್ತು ಕೂತಲ್ಲೇ ನಿಮ್ಗೆ 500 ರೂಪಾಯಿ ಬರ್ತಾವಂದ್ರೆ ಯಾಕೆ ಬಿಡ್ತೀರಿ? ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನೋಡ್ತಿದ್ರೆ ನೀವು ಅಟ್ಲೀಸ್ಟ್ ನಿಮಗೆ ಮಾಡೋಕ್ಕಾಗ್ಲಿಕ್ಕಂದ್ರೆ ಕಾಮೆಂಟ್ ಶೇರ್ ಮಾಡಿರಲ್ಲ, ಇನ್ನೊಬ್ಬರೇ ಮಾಡ್ತಾರೆ. ಹಾಗಾಗಿ ಇನ್ನೊಬ್ಬರು ಅವ್ರೇ ಮಾಡ್ತಾರಲ್ಲ ಪಾಪ. ಅದಕ್ಕೆ ಈಗ ಹಿಂದೆ ನಾ 3ನೇ ಭಾಗದಲ್ಲಿ ಪ್ರಶ್ನೆ ಕೇಳಿದ್ನಿ, 5 ಪ್ರಶ್ನೆಗಳನ್ನು ಕೇಳಿದ್ನಿ. ಆ ಪ್ರಶ್ನೆಗೆ ಎಷ್ಟು ಮಂದಿ ಟೋಟಲ್ ಕಾಮೆಂಟ್ ಮಾಡ್ಯಾರ ಅಂದ್ರೆ 5 ಮಂದಿ ಕಾಮೆಂಟ್ ಮಾಡ್ಯಾರ. 5 ಮಂದಿ ಕಾಮೆಂಟ್ ಮಾಡ್ಯಾರ. ಅವ್ರ ಹೆಸರನ್ನ ಇಲ್ಲಿ ಹೇಳ್ತೀನಿ ನಿಮಗೆ. ಒಬ್ಬರು ಮಾಡ್ಯಾರ ಮಿಸ್ಟರ್ ಸಿದ್ದಯ್ಯ ಅಂತೇಳಿ ಮಾಡ್ಯಾರ. ಎರಡನೇದವರು ಬಾಳು ಬೆಳಗುಂದಿ ಆಫೀಷಿಯಲ್. ಬಾಳು ಬೆಳಗುಂದಿ ಆಫೀಷಿಯಲ್ ಅಂತೇಳಿ ಹಿಂದಿನ ಸಲ ಇವರು 500 ರೂಪಾಯಿ ಬಹುಮಾನ ಗೆದ್ದಾರ. ಮತ್ತು ಕೂಡ ಅವರು ಪ್ರಶ್ನೆ ಕೇಳಿದಕ್ಕೆ ಉತ್ತರವನ್ನು ಕಾಮೆಂಟ್ ಮಾಡ್ಯಾರ. ಅದು ಬಿಟ್ಟ ಮೇಲೆ ಪ್ರದೀಪ್ ಗಡಿಕರ್ ಅಂಥೇಳಿ ಮಾಡ್ಯಾರ. ಅದು ಬಿಟ್ಟ ಮೇಲೆ ಕನ್ನಡ ಮೂವಿ 8025 ಅಂತ ಇವರೊಬ್ರು ಮಾಡ್ಯಾರ. ಅದು ಬಿಟ್ಟ ಮೇಲೆ ಇಂಡಿಯನ್ ಗ್ರಿಪ್ ಫಾರ್ಮರ್ ಅವರು, ಇವರು ಕೂಡ ಬಹುಮಾನ ಗೆದ್ದಾರ ಅಂತ ಮತ್ತು ಈ ಕಾಮೆಂಟ್ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ಯಾರ. ನೋಡೋಣ ಯಾರ್ಯಾರು ಸರಿಯಾಗಿ ಉತ್ತರ. 5 ಮಂದಿ ಕಾಮೆಂಟ್ ಮಾಡ್ಯಾರ. 5 ಮಂದಿ ಕಾಮೆಂಟ್ ಮಾಡ್ಯಾರ. ಆದರೆ 5 ಮಂದಿ ಮಾಡಿದರೂ ಕೂಡ ನಾವು ಇದ್ರಾಗ ಸರಿಯಾಗಿ ಯಾರು ಉತ್ತರ ಕೊಟ್ಟಿರ್ತಾರೆ, 5 ಒಂದು ಇಟ್ಟು ತಪ್ಪಿಲ್ಲದೆ ಅವ್ರಿಗೆ ಅದರೊಳಗೆ ನಾವು ಡ್ರಾ ಮಾಡ್ತೀವಿ. ಡ್ರಾ ಮಾಡಿದ್ಮೇಲೆ ಒಂದು ಚೀಟಿಯಲ್ಲಿ ಯಾರ ಹೆಸರು ಬರುತ್ತೆ ಅವ್ರಿಗೆ ನಾವು ಬಹುಮಾನವನ್ನು ಕೊಡ್ತೀವಿ. ಆದರೆ ಇಲ್ಲಿ ಹೆಂಗಾಗೈತೆ ಅಂದ್ರೆ 5 ಪ್ರಶ್ನೆಗಳಿಗೆ 5 ಸರಿಯಾಗಿ ಉತ್ತರ ಕೊಟ್ಟವರು ಎಷ್ಟು ಮಂದಿ ಇದಾರೆ ಅಂದ್ರೆ, ಇದ್ರಾಗ 3 ಮಂದಿ ಇದ್ದಾರೆ. 2 ಸರಿಯಾಗಿ ಉತ್ತರ ಕೊಟ್ಟರ, ಒಂದು ಉತ್ತರದಲ್ಲಿ ತಪ್ಪ್ಯಾರ. ಯಾರ್ಯಾರಂದ್ರೆ ಮಿಸ್ಟರ್ ಸಿದ್ದಯ್ಯ ಅವರು, ನಾವು ಭಾರತೀಯ ಮೊಟ್ಟ ಮೊದಲ ಸಿನಿಮಾ ಯಾವುದು ಮತ್ತು ಅದಕ್ಕೆ ಸಿಕ್ಕಂಥ ಪ್ರಶಸ್ತಿ ಯಾವುದು ಅಂತ ಕೇಳಿದ್ವಿ. ಅವರು ಸಿನಿಮಾ ಹೆಸರು ಹೇಳ್ಯಾರ, ಆದರೆ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಹೇಳ್ಯಾರ. ಅವ್ರಿಗೆ ಪ್ರಶಸ್ತಿ ಸಿಕ್ಕಿಲ್ಲಲ್ಲ, ಪ್ರಶಸ್ತಿ ಸಿಕ್ಕಿದೆ. ಅದಕ್ಕೆ ಯಾವುದು ಭಾರತ ಮೊದಲ ಚಿತ್ರ ಯಾವುದು ಅಂತ ನಾವು ಕೇಳಿದ್ವಿ. ಮೊದಲನೇ ಚಿತ್ರ ರಾಜ ಹರಿಶ್ಚಂದ್ರ ಅಂತ ಬರ್ದಾರ. ಆದರೆ ಅದಕ್ಕೆ ಸಿಕ್ಕಂಥ ಪ್ರಶಸ್ತಿ ಹೆಸರು ಕೇಳಿದ್ವಿ. ಆ ಸಿಕ್ಕಂಥ ಪ್ರಶಸ್ತಿ ಹೆಸರನ್ನು ಅವರು ಬರೆದಿಲ್ಲ, ಏನೂ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಹೇಳಿ ಬರ್ದಾರ. ಅದಕ್ಕೆ ಪ್ರಶಸ್ತಿ 1913ರಾಗ ದಾದಾ ಸಾಹೇಬ್ ಫಾಲ್ಕೆ ಅಂತೇಳಿ ಪ್ರಶಸ್ತಿ ಸಿಕ್ಕೈತಿ ಆ ಮೂವಿಗೆ. ಹಾಗಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದನ್ನು ಹೆಸರನ್ನು ಅವರು ಬರೆದಿಲ್ಲ. ಹಾಗಾಗಿ ಇವರು ಇಲ್ಲೊಂದು ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಇಲ್ಲಿ ತಪ್ಪು ಮಾಡ್ಯಾರ. ಹಾಗಾಗಿ ಇವರು ಈ ಇದಕ್ಕೆ ಅವ್ರ ಹೆಸರು ತೊಗೊಳಕ್ಕಾಗಲ್ಲ. ಇನ್ನೊಬ್ಬರು ಬಾಳು ಬೆಳಗುಂದಿ ಆಫೀಸಲ್ಲಿ ಹಿಂದೆ ಇವರು ನಮ್ಮ ಇದನ್ನು ಗೆದ್ದಿದ್ರು, 500 ರೂಪಾಯಿಯನ್ನು ವಿನ್ನರ್ ಆಗಿದ್ರು. ಇವರು ಕೂಡ ಹೆಂಗೆ ಬರ್ದಾರಂದ್ರೆ, ನಾ ಕೇಳಿರೋ ಪ್ರಶ್ನೆಗಳಿಗೆ ಭಾರತದ ಮೊದಲ ಚಿತ್ರ ಯಾವುದು ಮತ್ತು ಅದಕ್ಕೆ ಸಿಕ್ಕ ಪ್ರಶಸ್ತಿ ಏನು ಕೇಳಿದೆ, ಚಿತ್ರ ಹೆಸರು ಬರ್ದಾರ. ಅದಕ್ಕೆ ಸಿಕ್ಕಂಥ ಪ್ರಶಸ್ತಿ ಹೆಸರನ್ನು ಬರೆದಿಲ್ಲ, ಹಾಗಾಗಿ ಸಿಕ್ಕಿಲ್ಲ ಅಂತ ಬರ್ದಾರ. ಹಾಗಾಗಿ ಅವ್ರನ್ನೂ ಕೂಡ ನಾವು ಈ ವಿನ್ನರ್ನಲ್ಲಿ ಹೆಸರನ್ನು ತೊಗೊಳಕ್ಕಾಗಲ್ಲ. ಆಮೇಲೆ ಸರಿಯಾಗಿ ಉತ್ತರ ಕೊಟ್ಟವ್ರು ಯಾರಂದ್ರೆ ಪ್ರದೀಪ್ ಗಡಿಕರ್ ಅವರು 5 ಸರಿಯಾಗಿ ಉತ್ತರವನ್ನು ಕೊಟ್ಟಾರ. ಅದಾದಮೇಲೆ ಕನ್ನಡ ಮೂವಿ 8025 ಅಂತ
ಅವರು ಕೂಡ ಸರಿಯಾಗಿ 5ಕ್ಕೆ 5 ಸರಿಯಾಗಿ ಉತ್ತರ ಕೊಟ್ಟಾರ. ಅದು ಬಿಟ್ಟರೆ ಇಂಡಿಯನ್ ಗ್ರೀಪ್ ಫಾರ್ಮರ್ ಅವರು ಕೂಡ ಸರಿಯಾಗಿ 5ಕ್ಕೆ 5 ಉತ್ತರ ಕೊಟ್ಟಾರ. ಇವರು ಹಿಂದೂ ಬಹುಮಾನ ಗೆದ್ದಿದ್ರು. ಈಗ ನೋಡೋಣ ಯಾರ ನಸೀಬ ಯಾರ ಕೈಯಾಗೈತೆ ಅಂತ ಯಾರಿಗೆ ಗೊತ್ತು. 500 ರೂಪಾಯಿ ಯಾರು ಗೆಲ್ತಾರಂತ ನೋಡೋಣ. ಹಾಗಾಗಿ ನೀವು ಯಾಕೆ ತಡ ಮಾಡ್ತೀರಿ? ಇದು ಬೇಕಲ್ಲ, ನಿಮಗೆ ಬೇಕು ಅನ್ನಿಸ್ತಿರ್ಬೇಕು. ಒಂದು ಸಲ ನೋಡಿ ಟ್ರೈ ಮಾಡಿ, ಇದು ನಿಜಾನ ಸುಳ್ಳ ಅಂತ ನಿಮ್ಗೆ ಗೊತ್ತಾಗದೆ. ನಿಮಗೇನು ನಾವು ಕೇಳುವ 5 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋದು ಅಷ್ಟೇ ಐತೆ ಕಾಮೆಂಟ್ ಮುಖಾಂತರ. ಆಮೇಲೆ ನಿಮಗೆ ಅಲ್ಲಾದ್ರೆ ನಮಗೆ ಇದೆಲ್ಲ ಸುಳ್ಳು ಐತೆ ಅನ್ನಿಸ್ತಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡಲ್ಲ ವಿಡಿಯೋ. ಪಾಪ ಅವ್ರಿಗೆ ನಸೀಬಿತ್ತು, ಅವ್ರಿಗೆ ಸಿಗ್ಬೋದಲ್ಲ ಇದು 500 ರೂಪಾಯಿ. 500 ರೂಪಾಯಿ ಅಂದ್ರೆ ಅಷ್ಟು ಸರಳಲ್ಲ. ಒಂದೊಂದು ರೂಪಾಯಿನೂ ಒಂದೊಂದು ಟೈಮ್ದಾಗ ಒಂದೊಂದು ರೂಪಾಯಿನೂ ಇಲ್ಲಲ್ದಾಗ ಎಷ್ಟು ತ್ರಾಸ ಆಗೈತೆ ಅಂತ ಆ ಮನುಷ್ಯಾಗ ಗೊತ್ತೈತೆ. ಆ 1 ರೂಪಾಯಿನೂ ಕೂಡ ಎಷ್ಟು ಕಿಮ್ಮತ್ತಿಂದ ಐತೆ ಅಂತ. ಹಾಗಾಗಿ ನಾ ಕೊಡುವ 500 ರೂಪಾಯಿ ಅವ್ರು ಯಾವುದಕ್ಕೂ ಒಂದು ಒಳ್ಳೇದು ಖರ್ಚಾಗಲಿ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ನಿಮ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಕೇಳುವ 5 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ರಿ ಕಾಮೆಂಟ್ ಮುಖಾಂತರ. ಮತ್ತು ಹಂಗೆ ನಿಮಗೆ ಕೊಡೋಕ್ಕಾಗ್ಲಿಕ್ಕಂದ್ರೆ ವಿಡಿಯೋ ಶೇರ್ ಮಾಡಿರಿ, ಇನ್ನೊಬ್ರು ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬರ್ರಿ ಯಾರ್ಯಾರು ನೋಡೋಣ. ಈಗ ನಿಮ್ಗೆ ಹೇಳಿನ ಅದ್ರಾಗ ಅವರಿಬ್ಬರು ಅಂತರೂ ಹೆಸರು ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಭಾರತೀಯ ಮೊದಲನೆಯ ಚಿತ್ರ ಯಾವುದು ಅದಕ್ಕೆ ಸಿಕ್ಕ ಪ್ರಶಸ್ತಿ ಕೇಳಿದ್ದೆ. ಚಿತ್ರದ ಹೆಸರು ಎಷ್ಟ ಕೊಟ್ಟಾರ? 4 ಆನ್ಸರ್ ಕೊಟ್ಟಾರ. 5ನೇದ್ರೊಳಗೆ ಚಿತ್ರಕ್ಕೆ ಹೆಸರು ಚಿತ್ರದ ಹೆಸರು ಅಷ್ಟೇ ಹೇಳ್ಯಾರ. ಆದರೆ ಅವರು ಅದರ ಪ್ರಶಸ್ತಿ ಹೆಸರನ್ನು ಹೇಳಿಲ್ಲ. ಹಾಗಾಗಿ ಅವರಿಬ್ಬರ ಹೆಸರನ್ನು ನಾವು ತೊಗೊಳಕ್ಕಾಗಲ್ಲ. ಇನ್ನು ಉಳಿದಂತಹ ಎಷ್ಟು ಮಂದಿ? 3 ಮಂದಿ. ಅವರು 3 ಮಂದಿ ಹೆಸರನ್ನು ನಾವು ಇಲ್ಲಿ ಇದು ಮಾಡಿ ಸರಿಯಾಗಿ 5ಕ್ಕೆ 5 ಒಂದು ಬಿಡಲ್ಲಿ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ. ಅವ್ರ ಹೆಸರು ಹೇಳ್ತೀನಿ. 1ನೇದು ಕನ್ನಡ ಮೂವೀಸ್ 8025 ಅಂತ. ಕನ್ನಡ ಮೂವೀಸ್ 8205 ಹಿಂಗೆ ಹಿಡಿದು ಕನ್ನಡ ಮೂವಿ 05 ಅಂತ ಒಂದು. 2ನೇದು ಇಂಡಿಯನ್ ಗ್ರೀಪ್ ಫಾರ್ಮರ್. 3ನೇದು ಪ್ರದೀಪ್ ಗಡಿಕರ್ ಅಂತೇಳಿ 3 ಮಂದಿ ಸರಿಯಾಗಿ ಉತ್ತರ ಕೊಟ್ಟಾರ. ಹಾಗಾಗಿ ನಾವು ಇವು 3 ಚೀಟಿಗಳನ್ನು ಡ್ರಾ ಮಾಡ್ತೀವಿ. ಇದರಲ್ಲಿ ಯಾರು ಗೆಲುವು ಯಾರು ಮುಡಿಗೈತಿ ನೋಡೋಣ. 500 ರೂಪಾಯಿ ಇದು ಬೇಕಲ್ಲ, ಇದು ನಿಜ ಐತಿ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾವು ಕಳಿಸೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನೀವು ಕೂಡ ನಾವು ಕೇಳುವ ಪ್ರಶ್ನೆಗೆ ಆನ್ಸರ್ ಕೊಡ್ರಿ. ಮತ್ತು ನೀವು 500 ರೂಪಾಯಿ ಗೆಲ್ಲುವಂಥ ಅವಕಾಶವನ್ನು ಯಾಕೆ ಕಳ್ಕೊತೀರಿ? ನಿಮಗೇನು 1 ರೂಪಾಯಿ ಖರ್ಚಿಲ್ಲಲ್ಲ ಇದರಿಂದ. ಹಾಗಾಗಿ ನಾವು ವಿಡಿಯೋ ಮಾಡೋದು ಲೇಟ್ನೂ ಆಗ್ಬೋದು. ಕೆಲಸದಾಗ ಸ್ವಲ್ಪ ಲೇಟ್ ಆಗ್ತದೆ. ನೀವು ಯಾರೇ ಪ್ರಶ್ನೆ ಕೊಡೋರಿದ್ರು ನಾವು ವಿಡಿಯೋ ಮಾಡೋ ತನಕ ನಾವು ಕೇಳೋ ಪ್ರಶ್ನೆಗೆ ಆನ್ಸರ್ ಕೊಡ್ಬೋದು. ಈಗ ಆವಾಗ 5 ದಿವಸ ಅಂತ ಅವಧಿ ಹೇಳಿದ್ವಿ, ಅದೆಲ್ಲ ಇಲ್ಲಿಗ ನಾವು ಎಲ್ಲಿ ತನಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಿಲ್ಲ ಅಲ್ಲಿ ತನಕ ಯಾರ್ಯಾರು ಉತ್ತರವನ್ನು ಕೊಟ್ಟಿರ್ತಾರೆ, ಯಾರ್ಯಾರು ಕಾಮೆಂಟ್ ಮಾಡಿರ್ತಾರೆ ಅವ್ರದ್ದೆಲ್ಲ ನಾವು ಕರೆಕ್ಟಾಗಿ ನಿಮಗೆ ಇನ್ಫಾರ್ಮ್ ತಿಳಿಸ್ತೀವಿ. ಆಮೇಲೆ ಇದಕ್ಕೇನು ಟೈಮ್ ಈಗಿಲ್ಲ, ಬೇಕಾದಾಗ ಮಾಡ್ಬೋದು ನೀವು ಆರಾಮ್. ಈಗ ನೋಡಿರಿ 3 ಮಂದಿ ಚೀಟಿ ಇಲ್ಲಿ ಐತಿ. 1 2 3. ಇದ್ರಾಗ ಯಾರು ವಿನ್ನರ್ ಆಗ್ತಾರಂತ ನಾವು ನೋಡೋಣ. ಈ ಡಬ್ಬ್ಯಾಗ ಹಾಕಿನಿ 3 ಚೀಟಿ ನೋಡ್ರಿ. 1 2 3. ಈಗ ಇದರಿಂದ ಒಂದು ಚೀಟಿ ತೆಗಿತೀವಿ ನಾವು. ಇದರಿಂದ ಒಂದು ಚೀಟಿ ತೆಗ್ದೀವಿ. ಇದ್ರಾಗ ಯಾರು ವಿನ್ನರ್ ಅದಾರಂತ ನೋಡೋಣ. ಈ ಚೀಟಿಯಾಗ ಇದ್ದವ್ರು ವಿನ್ನರ್ ಆಗಿರ್ತಾರೆ. ಈ ಚೀಟಿಯಾಗ ಇರೋದು ಕನ್ನಡ ಮೂವಿ 8052. ಕನ್ನಡ ಮೂವಿ 8052ದವರು ನಾವು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರಿ. ನೀವು 500 ರೂಪಾಯಿ ಬಹುಮಾನವನ್ನು ಗೆದ್ದಿರಿ. ಹಾಗಾಗಿ ನೀವು ಕಾಮೆಂಟ್ ಮುಖಾಂತರ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ತಪ್ಪದ ಕಳಿಸ್ರಿ. ಇದಕ್ಕೆ ಮಾತ್ರ 5 ದಿವಸ ಟೈಮ್ ಐತಿ. 5 ದಿವಸ ಒಳಗಾಗಿ ನೀವು ಕಳಿಸ್ಬೇಕು. ನಾವು ವಿಡಿಯೋ ಲೇಟಾಗಿ ಮಾಡ್ಬೋದು, ಕೆಲಸ ಇರೋದ್ರಿಂದ ಲೇಟೂ ಆಗ್ತೈತಿ. ಅದೇನು ನಮ್ಗೆ ಪ್ರಾಬ್ಲಮ್ ಇಲ್ಲ, ನೀವೇನು ಟೆನ್ಷನ್ ತೊಗೊಬೇಡ್ರಿ. ಆದರೆ ನಿಮಗೆ ಈ ಬಹುಮಾನ
500 ರೂಪಾಯಿ ಬಹುಮಾನ ನೀವು ಗೆದ್ದಿದ್ರಿ. ನಿಮಗೆ ಸಿಗೋದು ಗ್ಯಾರಂಟಿ. ನೀವು ಫೋನ್ ನಂಬರ್ ಮತ್ತು ನಿಮ್ಮ ಹೆಸರು ವಿಳಾಸನ ತಪ್ಪದ ಕಳಿಸ್ರಿ. ಹಂಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಇರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತ್ಯಾಕೆ ತಡ ಮಾಡ್ತೀರಿ, ಮುಂದಿನ ವಿಡಿಯೋಗಾಗಿ ಕಾಯ್ತಾರಿ ಅಂತ ಹೇಳ್ತಾ ನಮಸ್ಕಾರಗಳು.